38 ಕ್ಷೇತ್ರಗಳಲ್ಲಿ ಇಂಡಿಯಾ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಜಾರ್ಖಂಡ್ ನಲ್ಲಿ 37 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈಗ ಜಾರ್ಖಂಡ್ ನಲ್ಲಿ ಬಹಳ ಹಾವು ಏಣಿ ಆಟ ನಡೀತಾ ಇದ್ದು ಈಗ ಅಲ್ಲಿ ಕಾಂಗ್ರೆಸ್ ನೇತೃತ್ವದ ಅಲ್ಲಿ ಅಂದ್ರೆ ಜೆಎಂಎಂ ಹಾಗೆ ಕಾಂಗ್ರೆಸ್ ನೇತೃತ್ವದ ಪಕ್ಷಗಳು ಮುನ್ನಡೆ ಸಾಧಿಸ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. 38 ಇದುವರೆಗೂ ಕೂಡ ಟಿಲ್ ದಿಸ್ ಟೈಮ್ ಅಲ್ಲಿ ಮುನ್ನಡೆಯಲ್ಲಿದ್ದಂಥದ್ದು ಎನ್ಡಿಎ. ಆದ್ರೆ ಈಗ ಬದಲಾಗ್ತಾ ಇರುವಂತಹ ಸನ್ನಿವೇಶದಲ್ಲಿ ಜಾರ್ಖಂಡ್ ನಲ್ಲಿ ಸಮಬಲದ ಫೈಟ್ ಕಾಣ್ತಾ ಇದೆ. ಯಾಕಂತ ಅಂದ್ರೆ ಕಾಂಗ್ರೆಸ್ ಕೂಡ 38 ಕ್ಷೇತ್ರಗಳಲ್ಲಿ ಅಥವಾ ಕಾಂಗ್ರೆಸ್ ನೇತೃತ್ವದ ಪಕ್ಷಗಳು 38 ಕ್ಷೇತ್ರಗಳಲ್ಲಿ ಮುನ್ನಡೆಯೊಂದಿಗೆ ಅವರು ಮುನ್ನುಗ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಜಾರ್ಖಂಡ್ ನಲ್ಲಿ ಈ ಬಾರಿ ವಿಶೇಷವಾಗಿ ಹೆಚ್ಚಿನ ಗಮನ ಕೊಡುವಂತ ರೀತಿಯಾಗಿ ಆಗ್ತಾ ಇದೆ. ಯಾಕಂದ್ರೆ ನಾನು ಆಗ್ತಾನೆ ಹೇಳಿದಾಗೆ ಜಾರ್ಖಂಡ್ ನಲ್ಲಿ ಈ ಬಾರಿ ಬಹಳಷ್ಟು ಕೊನೆ ಹಂತದ ಸಮೀಕರಣಗಳು ಬದಲಾದಂತದನ್ನ ನಾವು ನೋಡ್ತಾ ಇದ್ವಿ. ಅಲ್ಲಿ ಆದಿವಾಸಿ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಮತ್ತೋರ್ವ ಪ್ರಮುಖ ಲೀಡರ್ ಅಂತಾನೆ ಪರಿಗಣಿಸಲಾಗಿದ್ದಂತ ಚಂಪೈ ಸೊರೇನ್ ಅವರನ್ನ, ಆಮೇಲೆ ಬಹಳ ನಿಷ್ಠರು ಏನು ಶಿಬು ಸೊರೇನ್ ಅವರಿಗೆ ಅನ್ನುವಂತ ಕನ್ಸಿಡರ್ ಮಾಡಿದಂತ ನಾಯಕನನ್ನ ಅಲ್ಲಿ ಸಿಎಂ ಮಾಡಲಾಗುತ್ತೆ ಯಾವಾಗ ಹೇಮಂತ್ ಸೊರೇನ್ ಅವರು ಜೈಲ್ ಪಾಲಾದಂತ ಸಂದರ್ಭದಲ್ಲಿ. ಆದ್ರೆ ಅದೇ ಯಾರು ಚಂಪೈ ಸೊರೇನ್ ಅವರು ಅವರನ್ನ ನಡ್ಸ್ಕೊಂಡಂತ ರೀತಿಗೆ ಬೇಸರವನ್ನ ಪಟ್ಟು ಬಿಜೆಪಿಯನ್ನ ಸೇರ್ತಾರೆ. ಹಾಗಾಗಿ ಆದಿವಾಸಿ ಮತಗಳು ತಮಗೆ ಬರಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಬಿಜೆಪಿ ಇದೆ. ಅದರ ಜೊತೆಗೆ ಈ ಬಾರಿ ಅಲ್ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಜೊತೆಗೆ ಅವರು ಮೈತ್ರಿ ಮಾಡ್ಕೊಂಡಿರೋದು, ಅವರಿಗೂ ಕೂಡ ಹೆಚ್ಚು ಕಡಿಮೆ ಸುಮಾರು 10 ಕ್ಷೇತ್ರಗಳನ್ನ ಬಿಟ್ಕೊಟ್ಟಿರುವಂತದ್ದು ಬಿಜೆಪಿಗೆ ಅನುಕೂಲ ಆಗ್ಬೋದು ಅನ್ನುವಂತ ನಿರೀಕ್ಷೆಯಲ್ಲಿ ಬಿಜೆಪಿ ಇತ್ತು. ಆದ್ರೆ ಈಗ ಸಮಬಲದ ಫೈಟ್ ನೋಡ್ತಾ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು ಲೆಕ್ಕಾಚಾರ ಅನ್ನುವಂತ ರೀತಿಯಾಗಿ ಕಂಡು ಬರ್ತಾ ಇರುವಂತದನ್ನ ನಾವಿಲ್ಲಿ ನೋಡ್ತಾ ಇದೀವಿ.